ಸಾಂಸ್ಕೃತಿಕ ಕೇಂದ್ರ ಸಹಕಾರ ತೋಂಟದಾರ್ಯ ಕಲಾರಂಗ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಶ್ರೀ ಜಗದ್ಗುರು ಶ್ರೀ ತೋಂಟದಾರ್ಯ ಮಠದ ಆವರಣದಲ್ಲಿ ಪುಣ್ಯಕೋಟಿ ರೂಪಕವನ್ನು ಹಮ್ಮಿಕೊಳ್ಳಲಾಗಿತ್ತು. ಧಾರವಾಡ ನಿರ್ದೇಶಕರಾದ ತಾಳಿಕೋಟೆಯವರು ರಂಗಾಯಣ ರಾಜು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿ ಮಕ್ಕಳಲ್ಲಿ ಹುದುಗಿರುವ ನಾಟಕ ಕೌಶಲ್ಯಕ್ಕೆ ಇಂಬು ಕೊಡುವ ನಿಟ್ಟಿನಲ್ಲಿ ನಟರಂಗ ಕಾರ್ಯಪ್ರವೃತ್ತವಾಗಿದೆ. ಮಕ್ಕಳ ಮನೋವಿಕಾಸಕ್ಕೆ ನಾಟಕ ಪೂರಕ ಮತ್ತು ಪೋಷಕವಾಗಿದೆ ಎಂದರು. ಮೊಬೈಲ್ ಗೇಳು ಬಿಟ್ಟು ನಾಟಕ ರೂಪಕಗಳನ್ನು ನೋಡುವಂತೆ ಈ ಎಲ್ಲ ಶಾಲಾ ಕಾಲೇಜುಗಳಿಗೆ ಆಯೋಜನೆ ಮಾಡಬೇಕೆಂದು ಕರೆ ನೀಡಿದರು. ಗದಗ ಜಿಲ್ಲೆಯು ಸಾಂಸ್ಕೃತಿಕ ಕೇಂದ್ರವಾಗಿದ್ದು ಪದ್ಮಭೂಷಣ ಡಾಕ್ಟರ್ ಪುಟ್ಟರಾಜು ಕವಿ ಗವಾಯಿಗಳು ಭಾರತ ರತ್ನ ಭೀಮಸೇನಿ ಜೋಶಿಯವರು ಗದಗ ಜಿಲ್ಲೆಯನ್ನ ರಾಷ್ಟ್ರಮಟ್ಟಕ್ಕೆ ಪರಿಚಯಿಸಿದ ಕೀರ್ತಿ ನಮ್ಮ ಗದಗ ಜಿಲ್ಲೆಯದ್ದಾಗಿದೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು. ಸ್ವಾಗತಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ. ನನ್ನ ಪ್ರೀತಿಯ ನಗರದ ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೀನಿ. ಒಂದು ವಚನವನ್ನು ಹಾಡುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ವಚನ ಹಾಡು ಜಿಲ್ಲೆಯ ಖ್ಯಾತ ವಕೀಲರಾಗಿರುವಂತಹ ಶ್ರೀ ಅಜಿತ್ ಗೋರ್ಪಡೆ ಸರ್ ಅವರು ದಯವಿಟ್ಟು, ಅದೇ ರೀತಿಯಾಗಿ ಶ್ರೀ ಪ್ರೊಫೆಸರ್ ಬಾಹುಬಲಿ ಜನರು ಕೂಡ ವೇದಿಕೆ ಮೇಲೆ ಬರೋದನ್ನು ಕೇಳ್ಕೊತಾ ಇದ್ದಾರೆ. ದಯವಿಟ್ಟು ಬಾಹುಬಲಿ ಜನರು, ನಾವು ಜಾಸ್ತಿ ಹೊತ್ತು ವೇದಿಕೆ ಕಾರ್ಯಕ್ರಮ ಮಾಡಲ್ಲ. ನಮ್ಮ ಉದ್ಘಾಟನೆಯನ್ನ ಡೊಳ್ಳು ಬಾರಿಸುವ ಮುಖಾಂತರ. ನಮಸ್ಕಾರ. ಪುರಸ್ವರೂಪಿ ತೋಂಟದಾರ್ಯ ಸಿದ್ದರಾಮಯ್ಯ ಮಹಾಸ್ವಾಮಿಗಳು ಅಧ್ಯಕ್ಷತೆ
ಮೆಚ್ಚದೆ ಮುಲೆಯ ಕೊಟ್ಟು ಒಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದುಡವೆಯ ಬಸವ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚದ ಪರಮಾತ್ಮನು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚದ ಪರಮಾತ್ಮನು ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ತಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ಒಟ್ಟಿಗೆ ಒಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ತಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ಒಟ್ಟಿಗೆ ಅಮ್ಮ ನೀನು ಸಾಯಬೇಕೆ ನನ್ನ ತಬ್ಬಲಿ ಮಾಡಬೇಕೆ ಅಮ್ಮ ನೀನು ಸಾಯಬೇಕೆ ನನ್ನ ತಬ್ಬಲಿ ಮಾಡಬೇಕೆ ನಾಟಕ ನೋಡಿದ ಮೇಲೆ ಸತ್ಯ ಹರಿಶ್ಚಂದ್ರ ಎಂಬ ನಾಟಕ ನೋಡಿದ ಮೇಲೆ ಅವರ ಮನಸ್ಸು ಪರಿವರ್ತನೆ ಆಯಿತು. ಈಗ ಮಕ್ಕಳು ಅಭಿನಯಿಸಿದಂಥ ನಾಟಕನ ಎಲ್ಲರೂ ನೋಡಿದ್ದೀವಿ, ಮಕ್ಕಳು ನೋಡಿದ್ದಾರೆ. ಅವರವರ ಮನಸ್ಸು ಪರಿವರ್ತನೆ ಮಾಡಿಕೊಳ್ಳಲು ಇದೊಂದು ವೇದಿಕೆ, ನಾಟಕದ ಮುಖಾಂತರ ತಿದ್ದಕ್ಕೆ ಸಾಧ್ಯ. 100 ವೇದಿಕೆ ಮಾಡಲಾರ್ದಂಥ ಕೆಲಸ ರಂಗಭೂಮಿ ಆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇವತ್ತಿನ ನಾಟಕ ನಾವು ಪಠ್ಯ ಪುಸ್ತಕಗಳಲ್ಲಿ ಓದಿದ್ವಿ, ಸಣ್ಣವರಿರುವಾಗ ನಮಗೂ ಪಾಠ ಇತ್ತು. ಆದರೆ ಇಷ್ಟು ಪರಿಣಾಮ ಓದಿದರೆ ಬರೋದಲ್ಲ. ಇದೇನು ದೃಶ್ಯ ಮಾಧ್ಯಮ, ನಾಟಕದ ಮುಖಾಂತರ ಲೈವ್ ಆಗಿ ನೋಡ್ತೀವಿ. ಆ ಕಂಗಳ ತುಂಬ್ಕೋತಾವ, ಕರಳು ಮಿಡಿತೈತಿ, ಒಂದೊಂದು ಸಾಲು ಮನ ಮುಟ್ಟತೈತಿ. ನಿಜವಾಗಲೂ ನಾಟಕ ಪುಣ್ಯಕೋಟಿ. ಇವತ್ತು ಒಂದು ಸಂದೇಶ ಸಾರ್ತು, ಒಳ್ಳೆಯ ಒಂದು ಅಭಿಪ್ರಾಯ ಕೊಡ್ತು. ಸತ್ಯವಚನಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಈ ಹಾಡು ಬರೆದವರು ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಎಂಥ ಕೆಲಸ ಮಾಡ್ಯಾರ ನೋಡ್ರಿ ಆ ಪುಣ್ಯಾತ್ಮ.
ಹಾಡು ಬರೆದಾರ, ನಮಗೆ ನಿಮಗಂತ ಕೊಟ್ಟಾರ, ಆದರೆ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಅಂದಮೇಲೆ ಇವತ್ತು ಆ ಪುಣ್ಯಾತ್ಮನ್ನು ಕೂಡ ಈ ನೆಲದಲ್ಲಿ ನಾವು ನೆನೆಸ್ಕೊಳ್ಬೇಕು. ಭಾಳ ಚೆನ್ನಾಗಿತ್ತು. ನನ್ನಣ್ಣ, ನನ್ನ ಗೆಳೆಯ ರಂಗಕರ್ಮಿ ಮಹಾಂತೇಶ್ ಗಜೇಂದ್ರಗಢ ಇಲ್ಕಲ್ ಇವರು, ಯಾಕಂದ್ರೆ ಸರ್ಕಸ್ನಾಗಿರೋ ಪ್ರಾಣಿಗೆ ಆಹಾರ ಕೊಟ್ಬಿಟ್ರೆ ಅವ ಟ್ರೈನರ್ ಇರ್ತಾನೆ, ಅವೇನು ಕಲಿಸಿರ್ತಾನೆ ಅವನ ಮಾತು ಕೇಳ್ತಾವೆ. ಮನುಷ್ಯರು ಕೇಳೋದು ಭಾಳ ಕಷ್ಟ. ಮನುಷ್ಯರಿಗೆ ಆಹಾರನೂ ಕೊಡಬೇಕು. ಈ ಮಕ್ಕಳಿಗೆ ಪಗಾರ ಇಲ್ಲ, ಕಲಾವಿದರೆಲ್ಲರಿಗೂ ಪಗಾರನೂ ಕೊಡಬೇಕು, ಜೊತೆಗೆ ಆ ಕಲೆನ ಮಾಡೋಕ್ಕೆ ಮತ್ತು ಬುದ್ಧಿನೂ ಹಾಕಬೇಕು. ಈ ಮಕ್ಕಳೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಪುಣ್ಯಕೋಟಿ ಎಂಬ ನಾಟಕನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಅದ್ಭುತವಾದ ನಾಟಕ ಇದು. ದಯವಿಟ್ಟು ಎಲ್ಲ ತಾಯಂದಿರು ತಂದೆಯರು ನೋಡಿದಿರಿ ನಾಟಕ. ನಿಮ್ಮ ಮಕ್ಕಳು ಯಾವ ಶಾಲೆಗಳು ಕಲಿತಾರೆ, ಯಾವ ಸ್ಕೂಲೊಳಗೆ ಕಲಿತಾರೆ, ಅಲ್ಲಿ ಬೇಡಿಕೆ ಇಡ್ರಿ, ಇಂಥ ಒಂದು ನಾಟಕನ ಆಡಿಸ್ರಿ ಅಂತ. ದಯವಿಟ್ಟು ಇದು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ತಲುಪಿಸುವ ಕೆಲಸದಲ್ಲಿ ಎಲ್ಲರೂ ಭಾಗಿಯಾಗಿ ಅಂತ ಹೇಳ್ತಾ, ನಾನು ಈ ಒಂದು ಪಾತ್ರವನ್ನು ಸಣ್ಣಕ್ಕಿದ್ದಾಗ ಮಾಡಿದ್ದೆ. ಆದರೆ ಎಷ್ಟು ನನಗೆ ದುಃಖ ಆಗಿತ್ತು ಅಂತಂದರೆ, ಆ ಮಗು ಅಳೋದು ನಾನೇನು ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ದಿಲ್ಲ. ಆ ಮಕ್ಕಳ ಭಾವನೆಗಳನ್ನು ಮುಖದೊಳಗೆ ವ್ಯಕ್ತಪಡಿಸ್ತಿದ್ರಲ್ಲ, ಅದನ್ನು ನಾವು ನೋಡಿ ಕಲಿಬೇಕು. ನಾವು ಇಷ್ಟು ದೊಡ್ಡವರು, ಅದನ್ನು ನಾನು ನಾಟಕ ಮಾಡ್ತೀನಿ, ಆದರೆ ಇಷ್ಟೊಂದು ವ್ಯಕ್ತಪಡಿಸೋಕೆ ನನಗೆ ಇನ್ನೂ ಅರ್ಥ ಆಗಿಲ್ಲ. ಆ ಮಗುಗೆ ಎಷ್ಟು ಥ್ಯಾಂಕ್ಸ್, ಆ ಕಲಿಸ್ತವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕು. ನೋಡಿ, ಮಕ್ಕಳೊಳಗೆ ಕಲೆ ಐತಿ, ಆ ಕಲೆಯನ್ನು ಹೊರಗೆಳೆದು ನಮ್ಮ ಕೆಲಸ ಆಗಬೇಕು. ನಿಜವಾಗ್ಲೂ ಇದನ್ನ ಆಯೋಜನೆ ಮಾಡಿದಂಥವ್ರಿಗೂ ಆಮೇಲೆ ಕಲಿಸಿದಂಥವ್ರಿಗೂ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಇಂಥ ಒಂದು ರೂಪಕವನ್ನು ನಮ್ಮ ಶಾಲೆಯೊಳಗೆ ನೀವು ನಡೆಸ್ಕೊಡ್ತೀನಿ ಅಂದರೆ ನಾನು ಅವಶ್ಯವಾಗಿ ಅದಕ್ಕೆ ಏನೇ ಖರ್ಚು ವೆಚ್ಚ ಬಂದರೂ ನಾನು ಬೆಳೆಸ್ತೀನಿ ಸರ್. ದಯವಿಟ್ಟು